ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಇರಾ ಮೂರನೇ ಸತತ ಸೋಲು. 2 ಐರ್ಲೆಂಡ್ ಮೇಲೆ, ಇವತ್ತು 2ನೇ T20 ಇಂಗ್ಲೆಂಡ್ ಮೇಲೆ ಮತ್ತೊಮ್ಮೆ ಸೋಲು. ಮೊದಲನೇ T20 ವಾಶೌಟ್ ಆಗಿತ್ತು, ಹಾಗಾಗಿ ಅದನ್ನು ನಾನು ಕೌಂಟಿಗೆ ತೊಗೊಂಡಿಲ್ಲ. ಅದನ್ನು ನೀವು ಬಿಟ್ಟರೆ 3rd ಕನ್ಸಿಕ್ಯೂಟಿವ್ ಲಾಸ್ ಅವರ ಕ್ಯಾಪ್ಟನ್ಸಿ ಯಾವಾಗಿಂದ ಶುರುವಾಗಿದೆ ಅಲ್ಲಿಂದ. ಸೂರ್ಯಕುಮಾರ್ ಯಾದವ್ ಅವರು 16 ಸೀರೀಸು T20 ಇಂಟರ್ನ್ಯಾಷನಲಲ್ಲಿ ಕ್ಯಾಪ್ಟನ್ ಆಗಿದ್ದರು, ವರ್ಲ್ಡ್ ಕಪ್ಪಲ್ಲಿ ಕ್ಯಾಪ್ಟನ್ ಆಗಿದ್ದರು, ಒಂದೇ ಒಂದು ಸೀರೀಸು ಸೋತಿರಲಿಲ್ಲ. ಬಟ್ ಇವಾಗ 3ನೇ ಸತತ ಸೋಲು. 4 ಮ್ಯಾಚಲ್ಲಿ ಒಂದು ವಾಶೌಟ್ ಆಗಿತ್ತು, ಅಥವಾ ಅದೂ ಮೋಸ್ಟ್ಲಿ ನನ್ನ ಪ್ರಕಾರ ಇಂಡಿಯಾ ಸೋತಿರೋರು. ಬಿಕಾಸ್ 190, 189 ಇಂಥ ಇಂಗ್ಲೆಂಡ್ ಬ್ಯಾಟಿಂಗ್ ಟ್ಯಾಲೆಂಟ್ ಮೇಲೆ ಅದೊಂದು ಟಾರ್ಗೆಟೇ ಅಲ್ಲ ಅನ್ನೋದು ನನ್ನ ಭಾವನೆ. ಇವತ್ತು ಟಾಸ್ ಗೆದ್ದರು. ಇವತ್ತಿನ ಹಾಟ್ ನ್ಯೂಸ್ ಏನು ಅಂತಂದರೆ, ವೈಭವ್ ಸೂರ್ಯವಂಶಿ ಫೈನಲಿ ಇಂಡಿಯಾ ಸೀನಿಯರ್ ಟೀಮ್ ಡೆಬ್ಯೂ ಮಾಡಿದ್ದಾರೆ. ಯಂಗೆಸ್ಟ್ ಎವರ್ ಇಂಡಿಯನ್ ಟು ಡೆಬ್ಯೂ ಫಾರ್ ಇಂಡಿಯಾ. ಸಚಿನ್ ತೆಂಡೂಲ್ಕರ್ ಹತ್ರ ರೆಕಾರ್ಡ್ ಇತ್ತು 16 ಇಯರ್ಸ್, ಬಟ್ ಅದನ್ನು ಮುರಿದು ಇವತ್ತು 15 ಇಯರ್ಸ್ ಆ್ಯಂಡ್ ಸಮ್ ಡೇಸ್ ಎಷ್ಟೋ ಹೇಳಿದ್ರು ಕಾಮೆಂಟ್ರಿಲಿ, 15 ಇಯರ್ಸ್ ಆ್ಯಂಡ್ 99 ಡೇಸೋ ಏನೋ ಇಂಡಿಯಾಗೆ ಡೆಬ್ಯೂ ಮಾಡಿದ್ದಾರೆ. ಇಂಡಿಯಾ ಇವತ್ತು ಆ್ಯಕ್ಚುಲಿ ಟಾಸ್ ಗೆದ್ಕೊಂಡ್ರು, ಬ್ಯಾಟಿಂಗ್ ಆರಿಸ್ಕೊಂಡ್ರು, ಸ್ಟಾರ್ಟ್ ಚೆನ್ನಾಗಿತ್ತು. ಫಸ್ಟ್ ನೀವು ನೋಡಿದ್ರೆ 1-2-3 ಬಾಲ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಬಟ್ ಆಮೇಲೆ ಜಾಫ್ರಾ ಆರ್ಚರ್ದು ಮೊದಲನೇ ಬಾಲ್ಗೆ ಯಾವಾಗ 6 ಹೊಡೆದ್ರು, ಸಖತ್ತಾಗಿತ್ತು 6. ಅದಾದಮೇಲೆ ಜಾಶ್ ಟಂಗ್ಗೆ ಫಸ್ಟ್ ಬಾಲಿಗೆ ಅವ್ರಿಗೂ 6, ಬಟ್ ಅದಾದಮೇಲೆ ಜಾಸ್ತಿ ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ. ಇವತ್ತು ಔಟ್ ಆದರು, ಬಟ್ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಕಾಣಿಸ್ತಾ ಇದೆ. ಬೌಲರ್ಸಿಗೆ ಫಿಯರ್ ಮಾಡಲ್ಲ, ಬೌಲರ್ಸ್ಗೆ ಹೆದರಲ್ಲ. ಅವ್ರ ಮನಸ್ಸಲ್ಲಿ ಫಿಯರ್ ಅನ್ನೋದಿಲ್ಲ. ನಾನು ಇಷ್ಟು ದೊಡ್ಡವ್ರ ಮಧ್ಯೆ ಆಡ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ IPL ಅಂತ ಟೂರ್ನಮೆಂಟಲ್ಲಿ ಅವ್ರಿಗೆ ವರ್ಲ್ಡ್ ಕ್ಲಾಸ್ ಎಕ್ಸ್ಪೋಜರ್ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಅದೊಂದು ಒಳ್ಳೆ ಪಾಸಿಟಿವ್ ನೋಟ್. ಇವತ್ತು ಇಂಡಿಯಾ ಸ್ಯಾಮ್ಸನ್ ಇವತ್ತೊಂದೇ ಚೇಂಜ್ ಮಾಡಿದ್ದು ಟೀಮಲ್ಲಿ. ಸ್ಯಾಮ್ಸನ್ ಬದಲು ವೈಭವ್ ಸೂರ್ಯವಂಶಿನ ಹಾಕ್ಕೊಂಡಿದ್ದು. ಬಟ್ ನೀವು ಓವರ್ ಆಲ್ ಟೀಮ್ ಅಂತ ನೋಡಿದ್ರೆ, ಒನ್ಸ್ ಅಗೇನ್ ನಾನು ಅದೇ ಪಾಯಿಂಟ್ ಹೇಳ್ತೀನಿ, IPL ಅಲ್ಲಿ 230, 240 ಹೊಡಿತಾ ಇದೆ ಅಂತ ಟೀಮ್ಸು, ಪ್ಲೇಯರ್ಸು. ಇಂಗ್ಲೆಂಡು, ಐರ್ಲೆಂಡ್ ಅಂತ ಕಂಡೀಷನಲ್ಲಿ 190, 180 ಹೊಡಿಯೋಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ದಾರೆ. 13 ಓವರ್ವರೆಗೂ ಚೆನ್ನಾಗಿ ಆಡ್ತಾಯಿದ್ರು. ಅದಾದಮೇಲೆ ರನ್ಸೇ ಬಂದಿಲ್ಲ. ಲಾಸ್ಟ್ 7 ಓವರ್ಸಲ್ಲಿ 60 ಅಥವಾ 70 ರನ್ಸ್ ಬಂದಿರಬೇಕು. ಬಟ್ ಈಸಿಯಾಗಿ 220, 230 ಹೊಡಿತಾರೆ ಒಂದು ಸ್ಟೇಜಲ್ಲಿ, ಅಥವಾ ಅಟ್ಲೀಸ್ಟ್ 200 ಮೇಲೆ ಹೊಡಿತಾರೆ ಅಂತ ಏನು ಕಾಣಿಸ್ತಾ ಇತ್ತು. ಅದು ಫೈನಲ್ ಆಗಿ 190 ರನ್ಸಿಗೆ ಮಾತ್ರ ಸೀಮಿತ ಆಯಿತು. ಲಾಸ್ಟ್ ಮ್ಯಾಚಲ್ಲಿನೂ 189 ಹೊಡೆದಿದ್ರು, ಇವತ್ತು 190 ಹೊಡೆದ್ರು. ಇದೇ ಗ್ರೌಂಡಲ್ಲಿ ಇಂಗ್ಲೆಂಡು ಸೌತ್ ಆಫ್ರಿಕಾ ಮೇಲೆ ಹೋದ ವರ್ಷ 300 ರನ್ ಹೊಡೆದಿದ್ದಂಥದ್ದು. ಇದೇ T20 ಇಂಟರ್ನ್ಯಾಷನಲಲ್ಲಿ ಸೌತ್ ಆಫ್ರಿಕಾ ಮೇಲೆ, ಅದರಲ್ಲಿ ಫಿಲ್ ಸಾಲ್ಟ್ 141 ನಾಟ್ಔಟ್ ಹೊಡೆದಿದ್ರು. ಬಟ್ ಇವತ್ತು 190 ಅಂತ ಬಂದಾಗ ಕಾಮೆಂಟೇಟರ್ಸು ಹೇಳ್ತಾಯಿದ್ರು ಮೋಸ್ಟ್ಲಿ 10-15 ರನ್ಸ್ ಶಾರ್ಟ್ ಇದ್ದಾರೆ, ಬಿಲೋ ಪಾರ್ ಇದೆ ಸ್ಕೋರು ಅಂತ. ಯಾರು ಅಂತ ಕ್ಯಾಪಿಟಲೈಸ್ ಮಾಡಲಿಲ್ಲ. ಇಶಾನ್ ಕಿಶನ್ ಒಳ್ಳೆ ಇನ್ನಿಂಗ್ಸ್ ಆಡ್ತಾಯಿದ್ರು, ಬಟ್ ಸ್ಟ್ರಗಲ್ ಮಾಡ್ತಾಯಿದ್ರು. 49 ಹೊಡೆದಿರ್ಬೋದು, ಬಟ್ ಸ್ಟ್ರಗಲ್ ಮಾಡ್ತಾಯಿದ್ರು. ಅಭಿಷೇಕ್ ಶರ್ಮಾ ಆ್ಯಕ್ಚುಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, 43 ರನ್ಸ್ ಅವರು ಹೊಡೆದ್ರು. ತಿಲಕ್ ವರ್ಮಾ ಇವತ್ತು ಎಷ್ಟೋ ಟೈಮ್ ಆದಮೇಲೆ ನಾನು ನೋಡಿದ್ದು ಅವ್ರನ್ನ ಅಟ್ಯಾಕಿಂಗ್ ಇದರಲ್ಲಿ. ಈ ಥರ ಟ್ಯಾಲೆಂಟ್ ಇಟ್ಕೊಂಡು, ಈ ಥರ ಹಿಟ್ಟಿಂಗ್ ಅಬಿಲಿಟಿ ಇಟ್ಕೊಂಡು, ಅದು ಯಾಕೆ ಆ ಥರ 100 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಅನ್ನೋದು ನನಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಬಟ್ ಟೂ ಲೇಟ್ ಅವ್ರ ಇನ್ನಿಂಗ್ಸ್ ಬಂದಿದ್ದಂಥದ್ದು. ಅಷ್ಟೊತ್ತಿಗಾಗಲೇ ಇಂಡಿಯಾ ಸ್ಕೋರ್ ತುಂಬಾ ಕಮ್ಮಿ ಇತ್ತು. ಲಾಸ್ಟ್ ಓವರ್ ಹೊಡಿಯೋಕ್ಕೆ ಟ್ರೈ ಮಾಡಿದ್ರು, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಇಂಗ್ಲೆಂಡ್ ಪರ ನೀವು ನೋಡಿದ್ರೆ ಸ್ಯಾಮ್ ಕರನ್ 3 ವಿಕೆಟು, ಇನ್ನೊಂದೊಂದು ವಿಕೆಟ್ ಬಂದು ಲಿಯಮ್ ಡಾಸನ್ಗೆ 1 ವಿಕೆಟು, ವಿಲ್ ಜಾಕ್ಸ್ಗೆ 1 ವಿಕೆಟು, ಲಿಯಮ್ ಡಾಸನ್ಗೆ 1 ವಿಕೆಟು, ಮತ್ತು ಸ್ಯಾಮ್ ಕರನ್ಗೆ 3 ವಿಕೆಟು. ಇಂಡಿಯಾ ಕಡೆ ಇವತ್ತು ಇಂಗ್ಲೆಂಡಿಗೆ ಹೀರೋ ಒಂದು ಕಡೆ ಜೇಕಬ್ ಬೆಥಲ್ ಆದರೆ 75 ನಾಟ್ಔಟ್ ಹೊಡೆದಂಥ ಜೇಕಬ್ ಬೆಥಲ್ ಏನು ಮ್ಯಾಚ್ ಗೆಲ್ಲಿಸಿದ್ರು ಅವರಾದರೆ, ಇನ್ನೊಂದು ಕಡೆ ಅವ್ರಿಗೆ ಹೀರೋ ಆಗಿದ್ದಂಥದ್ದು ರವಿ ಬಿಷ್ಣೋಯ್. ಏನಕ್ಕೆ ಅಂದರೆ, ಫಾಸ್ಟ್ ಬೌಲರ್ ಆಗಿಯೇ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನೋ ಬಾಲ್ ಮಾಡ್ತೀರಾ ಅಂದರೆ ಅದೇ ಒಂದು ದೊಡ್ಡ ಕ್ರೈಮ್. ಅಂಥದ್ರಲ್ಲಿ ಸ್ಪಿನ್ನರ್ ಆಗಿ 1 ನೋ ಬಾಲ್ ಸಾಲದು ಅಂತ 2 ನೋ ಬಾಲ್ ಮಾಡಿ 4 ಓವರ್ಸ್ಗೆ 49 ರನ್ಸ್ ಬೇಕಿತ್ತು. ಆ ಓವರಲ್ಲಿ 29 ರನ್ಸ್ ಹೊಡಿಸ್ಕೊಂಡು 17th ಓವರಲ್ಲಿ ಅಲ್ಲಿವರೆಗೂ ಮ್ಯಾಚ್ ಇಂಡಿಯಾದ ಕೈಯಲ್ಲಿತ್ತು. ಬಟ್ ಯಾವಾಗ 2 ನೋ ಬಾಲ್ಗೆ 2 6 ಹೋಯಿತು, ಮೊಮೆಂಟಮ್ ಕಂಪ್ಲೀಟಾಗಿ ಇಂಗ್ಲೆಂಡ್ ಕಡೆ ಶಿಫ್ಟ್ ಆಯಿತು. ಜೇಕಬ್ ಬೆಥಲ್ ಆಡಿದಂಥ ಅದ್ಭುತವಾದ ಇನ್ನಿಂಗ್ಸು, 75 ನಾಟ್ಔಟ್, 76 ನಾಟ್ಔಟ್ ಇವತ್ತು ಅವ್ರು ಆಡಿದ್ದಂಥದ್ದು ಕ್ರೇಜ್ ಇನ್ನಿಂಗ್ಸ್. ಏನಕ್ಕೆ RCB ಅವ್ರನ್ನ ಅಷ್ಟು ಹೆವಿಲಿ ಬ್ಯಾಂಕ್ ಮಾಡ್ತಾರೆ ಅಂತ ಇವತ್ತು ಆ ಇನ್ನಿಂಗ್ಸ್ ನೋಡಿದ್ರೆ ಜನಕ್ಕೊಂದು ಐಡಿಯಾ ಬಂದಿರುತ್ತೆ, ಏನು ಅವರಲ್ಲಿ ಏನು ಅಬಿಲಿಟಿ ಇದೆ ಅಂತ. ಬಟ್ ನನ್ನ ಪ್ರಕಾರ ಇವತ್ತು ಇಂಗ್ಲೆಂಡ್ ಗೆದ್ದಿದ್ದಕ್ಕಿಂತ ನಾವೇ ಮ್ಯಾಚ್ ತೆಗೆದು ಅವ್ರ ಕೈಗೆ ಕೊಟ್ವಿ. ಬಿಕಾಸ್ ಸಿಕ್ಕಿದಂಥ ಸ್ಟಾರ್ಟ್ ನೀವು ನೋಡಿದ್ರೆ ಹರ್ಷದೀಪ್ಗೆ ಮೊದಲನೇ ಓವರಲ್ಲೇ 2 ವಿಕೆಟು, ಅದರ ನಂತರ ಮತ್ತೊಂದು 3 ವಿಕೆಟ್ ತೆಗೆದು ಅವರೇ ಇವತ್ತು ಹೈಯೆಸ್ಟ್ ವಿಕೆಟ್ ತೆಗೆದಿದ್ದು. 3 ವಿಕೆಟ್ಸ್ ಅವ್ರು ತೆಗೆದ್ರು. ಉಳಿದಿದ್ದ ಅಕ್ಷರ್ ಪಟೇಲ್ಗೆ 1 ವಿಕೆಟು, ವರುಣ್ ಚಕ್ರವರ್ತಿಗೆ 1 ವಿಕೆಟು. ಬಟ್ ರವಿ ಬಿಷ್ಣೋಯ್ 4 ಓವರ್ 60 ರನ್ಸು, 60 ರನ್ ಹೊಡಿಸ್ಕೊಂಡು ಯಾವುದೇ ವಿಕೆಟ್ಸು ತೆಗೆದಿಲ್ಲ. ಬಟ್
ಆ ಓವರೇ ಕ್ರೂಷಲ್ ನನ್ನ ಪ್ರಕಾರ. ಹ್ಯಾರಿ ಬ್ರೂಕ್ ಒಂದು ಹರ್ಷ್ದೀಪ್ಗೊಂದು 27 ರನ್ಸ್ ಹೊಡೆದಿದ್ರು ಒಂದು ಓವರಲ್ಲಿ. ಅದರ ನಂತರ ರವಿ ಬಿಷ್ಣೋಯ್ಗೆ 29 ರನ್ಸ್ ಬಂತು ಒಂದು ಓವರಲ್ಲಿ. ಸೊ ಅಲ್ಲಿಂದನೇ ಮ್ಯಾಚ್ ನನ್ನ ಪ್ರಕಾರ ಇಂಡಿಯಾದು ಕೈ ತಪ್ಪು ಹೋಯಿತು. 3 ಮ್ಯಾಚ್ ಉಳಿದಿದೆ ಇನ್ನು ಸೆಕೆಂಡ್ T20 ಇದು. 3 ಮ್ಯಾಚಲ್ಲಿ ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಯಾಕೋ ಬರ್ತಾ ಟೀಮ್ ಡಿಸ್ಜಾಯಿಂಟಾಗಿ ಕಾಣಿಸ್ತಾ ಇದೆ. ಅಷ್ಟು ಏನೋ ಯೂನಿಟಿ ಇತ್ತು ವರ್ಲ್ಡ್ ಕಪ್ ಟೈಮಲ್ಲಿ, ಆ ಯೂನಿಟಿ ಕಾಣ್ತಾ ಇಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಒಂದು ವಿನ್ ಖಂಡಿತ ಬೇಕು, ಅದು ಆದಷ್ಟು ಬೇಗ ಬೇಕು. ಹೋಪ್ಫುಲಿ ಅದು ನೆಕ್ಸ್ಟ್ ಮ್ಯಾಚಲ್ಲಿ ಬರಲಿ ಅಂತ ವಿಶ್ ಮಾಡ್ತಾ ಸದ್ಯಕ್ಕೆ ಬ್ಯಾಕ್ ಟು ಫಿಫಾ ವರ್ಲ್ಡ್ ಕಪ್.